ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆನ್ಲೈನ್ನಲ್ಲಿ ಸಂಗಾತಿಯನ್ನು ಹುಡುಕುವ ಮುನ್ನ ಎಚ್ಚರ. ಹೌದು, ಈ ಶಾದಿ.com ಇತರ ಮ್ಯಾಟ್ರಿಮೋನಿಗಳಲ್ಲಿ ನೀವು ಸಂಗಾತಿಯನ್ನು ಹುಡುಕುವ ಮುನ್ನ ಕ್ರಾಸ್ ಚೆಕ್ ಮಾಡೋದು ಒಳ್ಳೆಯದು. ಸುಂದರವಾದ ಹುಡುಗಿಯ ಫೋಟೋ ಹಾಕಿ ಮಕ್ಮಲ್ ಟೋಪಿ ಹಾಕ್ತಾರೆ. ಹುಡುಗಿ ಅಂದುಕೊಂಡು ಮದುವೆಯ ಕನಸು ಕಂಡವರಿಗೆ ಇದು ನಿಜಕ್ಕೂ ಕೂಡ ಬಿಗ್ಗೆಸ್ಟ್ ಶಾಕ್. ಹೌದು, ಆನ್ಲೈನ್ನಲ್ಲಿ ಸಂಗಾತಿಯನ್ನು ಹುಡುಕುವ ಮುನ್ನ ಯುವಕರು ಎಚ್ಚರದಿಂದಿರಬೇಕು. ಒಂದೇ ಹುಡುಗಿಯ ಹೆಸರಲ್ಲಿ 3 ಯುವಕರಿಗೆ 1.5 ಕೋಟಿ ವಂಚನೆಯನ್ನು ಮಾಡಲಾಗಿದೆ. ಇತ್ತೀಚೆಗೆ ಶಾದಿ.comನಲ್ಲಿ ವಧುವನ್ನು 3 ಯುವಕರು ಹುಡುಕ್ತಾ ಇರ್ತಾರೆ. ಒಂದೇ ನಕಲಿ ಪ್ರೊಫೈಲ್ನಿಂದ 1.5 ಕೋಟಿ ರೂಪಾಯಿ ಪಂಗನಾಮವನ್ನು ಹಾಕಲಾಗಿದೆ. ಆ ಪ್ರೊಫೈಲ್ ಹೆಸರಿತ್ತು ನೋಡೋದಾದರೆ ಕಾರುಣ್ಯ ಆರ್ ಅಂತ ಒಂದು ಕಡೆ, ಕಾರುಣ್ಯ ರಾಘವ್ ಅಂತ ಒಂದು ಕಡೆ. ಹಾಗಾಗಿ ಈ ಆನ್ಲೈನ್ ವೇದಿಕೆಯನ್ನು ವಂಚಕರು ತಮ್ಮ ವಂಚನೆಗೆ ಬಳಕೆ ಮಾಡಿಕೊಂಡಿದ್ದಾರೆ. 3 ತಿಂಗಳ ಅವಧಿಯಲ್ಲಿ ಈ ಕಾರುಣ್ಯ ಅನ್ನೋ ಖಾತೆಯಿಂದ 3 ಯುವಕರಿಗೆ ವಂಚನೆಯಾಗಿದೆ. ಮೊದಲಿಗೆ ಥೇಟ್ ಹುಡುಗಿಯಂತೆ ಮೆಸೇಜ್, ವಾಯ್ಸ್ ಕಾಲ್ಗಳನ್ನು ಈ ಐನಾತಿಗಳು ಮಾಡಿದ್ದಾರೆ. ಅಂದರೆ ಇದೊಂದು ಜಾಲವೇ ಇದೆ ಅಂತಾಯಿತು. ತಾನು ಅಬುದಾಬಿಯ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡೋದಾಗಿ ಸುಳ್ಳು ಕೂಡ ಹೇಳಿದ್ದಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಿದರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಡಬಲ್ ಆಗುತ್ತೆ. ಈ ರೀತಿ ವಂಚನೆಯೆಲ್ಲ ಮಾಡಿ 1.5 ಕೋಟಿ ಪಂಗನಾಮ ಹಾಕಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡುತ್ತಾರೆ. ಸದ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಆನ್ಲೈನಲ್ಲಿ ಸಹಜವಾಗಿ ಕೆಲವೊಂದು ವೆಬ್ಸೈಟ್ಗಳ ಮೂಲಕ ಸಂಗಾತಿಯನ್ನು ಹುಡುಕೋದು ಇದ್ದೇ ಇದೆ. ಆದರೆ ಇದರಲ್ಲೂ ಕೂಡ ವಂಚನೆ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಏನಿದೊಂದು ಜಾಲವೇ ಇದೆಯಾ ಹೇಗೆ ಅಂತ? ದಿವ್ಯಾ, ಈ ಮ್ಯಾಟ್ರಿಮೋನಿ ಆ್ಯಪ್ ಆಗಿರ್ಬೋದು, ಶಾದಿ.com ಆಗಿರ್ಬೋದು, ಅದರಲ್ಲಿ ಅನೇಕ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ತಮ್ಮ ಬಾಳ ಸಂಗಾತಿಯನ್ನ ಹುಡ್ಕೊಳ್ಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡಿರ್ತಾರೆ. ಅವರಿಗೆ ಸೂಟ್ ಆಗುವಂತಹ ಪ್ರೊಫೈಲ್ಗಳ ರಿಕ್ವೆಸ್ಟ್ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಅಕ್ಸೆಪ್ಟ್ ಮಾಡಿಕೊಂಡು ಮತ್ತು ಅವ್ರ ಜೊತೆ ಚಾಟ್ ಆಗಿರ್ಬಹುದು, ಮಾತುಕತೆ ಆಗಿರ್ಬೋದು ನಡೆಸ್ತಾರೆ. ಅದೇ ರೀತಿಯಾದಂತಹ ಒಂದು ಆ್ಯಪ್ಗಳು ಏನು ಶಾದಿ.com ಮತ್ತೆ ಮ್ಯಾಟ್ರಿಮೋನಿಯಲ್ಲಿ ಒಂದು ಫೇಕ್ ಪ್ರೊಫೈಲ್ ಅಂತ ಹೇಳಲಾಗ್ತಾ ಇದೆ. ಒಂದೇ ಹೆಸರಿನಲ್ಲಿ 3-4 ಫೇಕ್ ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಯುವಕರಿಗೆ ಕಾರುಣ್ಯ ಆರ್ ಮತ್ತೆ ಕಾರುಣ್ಯ ರಾಘವ್ ಅನ್ನೋ ಒಂದು ಹೆಸರಿನ ಮುಖಾಂತರವಾಗಿ ಒಂದು ಸುಂದರ ಮಾಡೆಲ್ ಅಥವಾ ಎಐ ನಿರ್ಮಿತ ಫೋಟೋನ ಇದು ಏನು ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗಬೇಕಾಗಿದೆ. ಆ ಒಂದು ಫೋಟೋವನ್ನ ಆಡ್ ಮಾಡಿ ಯುವಕರಿಗೆ ಬಲೆಯನ್ನ ಬೀಸುವಂಥದ್ದು. ಅದಾದ ಮೇಲೆ ಯಾವಾಗ ಯುವಕರು ಒಂದು ಪ್ರೊಫೈಲ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೋ ತನ್ನ ಬಗ್ಗೆ ತಾನು ಹೇಳ್ಕೊಳ್ಳುವಂಥದ್ದು. ಅಂದ್ರೆ ನಾನು ಅಬುದಾಬಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಬಿಸ್ನೆಸ್ ವುಮೆನ್, ನಾನು ಮುಂದಿನ ದಿನಮಾನಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೂಡ ಗಳಿಸ್ತೇನೆ ಮತ್ತು ಏನು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆ ಹಣ ಕೆಲವೇ ದಿನಗಳಲ್ಲಿ ಡಬಲ್ ಆಗುತ್ತೆ. ಅದರಿಂದ ನಾವು ಉತ್ತಮವಾದ ಜೀವನವನ್ನು ನಡೆಸಬಹುದು. ಅದೇ ರೀತಿಯಾಗಿ ಕೋಟಿಗಟ್ಟಲೆ ವ್ಯವಹಾರವನ್ನು ಕೂಡ ಮಾಡಬಹುದು ಮತ್ತು ಮದುವೆಯನ್ನು ಕೂಡ ಗ್ರ್ಯಾಂಡ್ ಆಗಿ ಮಾಡ್ಕೋಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಪುಸಲಾಯಿಸುವಂಥದ್ದು. ಇದನ್ನು ನಂಬಿದಂತಹ ಯುವಕರು ನಾನಾ ಕಡೆಗಳಲ್ಲಿ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ತಾರೆ ಮತ್ತು ಅದರಲ್ಲೇ ಇನ್ವೆಸ್ಟ್ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಕನಿಷ್ಠ ಪಕ್ಷ ಒಂದು 25 ಲಕ್ಷ ರೂಪಾಯಿ ಮೊದಲೇದಾಗಿ ಇನ್ವೆಸ್ಟ್ ಮಾಡ್ತಾರೆ ಮತ್ತು ಈ ಫೇಕ್ ಅಕೌಂಟ್ ಏನಿದೆ ಇದರ ಮುಖಾಂತರವಾಗಿ ಒಂದು ವಾಯ್ಸ್ ಮೆಸೇಜ್ ಕೂಡ ಬರುವಂತದ್ದು. ಇದು ಎಐ ಮುಖಾಂತರವಾಗಿ ಬಳಸಿದ ಅಥವಾ ಯುವತಿಯ ಮಾತನಾಡಿದ್ದ ಅನ್ನೋ ಒಂದು ಆಂಗಲ್ ಅಲ್ಲೂ ಕೂಡ ಸಾಕಷ್ಟು ಅನುಮಾನ ಕೂಡ ಇದೆ. ಈ ಆಂಗಲ್ ಅಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇದೊಂದು ಭಾಗ. ಸದ್ಯಕ್ಕೆ ಈ 3 ಯುವಕರಿಗೂ ಕೂಡ ಇದೇ ಹೆಸರಿನ ಒಂದು ಪ್ರೊಫೈಲ್ ನಿಂದ ಈಗ ಮೋಸ ಆಗಿದೆ. 1.5 ಕೋಟಿಗೂ ಅಧಿಕ ಮೌಲ್ಯದ ಹಣವನ್ನ ಹಾಕಿಸ್ಕೊಂಡು ಇವರು ಮೋಸ ಮಾಡಿರುವಂತದ್ದು. ಯಾವಾಗ ಇದು ಮೋಸ ಅಂತ ಗೊತ್ತಾಗುತ್ತೋ ಮತ್ತೆ ಆತನ ಕಡೆ ಅಂದ್ರೆ ಈ ಪ್ರೊಫೈಲ್ ಇರುವಂತಹ ವಂಚಕರ ಜಾಲದಿಂದನೇ ಮತ್ತೊಬ್ಬ ಕರೆ ಮಾಡ್ತಾನೆ, ನಿಮ್ಮ ಹಣವನ್ನ ಕಂಪ್ಲೀಟ್ ಆಗಿ ಹಿಂದಿರುಗಿಸಲಾಗಿದೆ, ಆದ್ರೆ ಅದಕ್ಕೆ ಮತ್ತೊಂದಿಷ್ಟು ಹಣವನ್ನ ಕೊಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಪುಸಲಾಯಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಇದಕ್ಕೆ ಒಪ್ಪದಿದ್ದಾಗ ಕರೆಯನ್ನು ಕೂಡ ಕಟ್ ಮಾಡಿರುವಂತದ್ದು ಮತ್ತು ಸಂಪರ್ಕಕ್ಕೂ ಕೂಡ ಸಿಗದೆ ಇವರು ಮೋಸವನ್ನ ಮಾಡಿರುವಂತದ್ದು. ಸದ್ಯಕ್ಕೆ 3 ಜನ ಯುವಕರೇನಿದ್ದಾರೆ, ದಕ್ಷಿಣ ವಿಭಾಗದ ಸೆಂಟ್ ಪೊಲೀಸ್ ಠಾಣೆ ಆಗಿರಬಹುದು ಮತ್ತು ವೈಟ್ಫೀಲ್ಡ್ ಸೆಂಟ್ ಠಾಣೆ ಆಗಿರಬಹುದು, ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು FIR 3 FIRಗಳು ಪ್ರತ್ಯೇಕವಾಗಿ ದಾಖಲಾಗಿದೆ. ಪೊಲೀಸರು ಕೂಡ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ವಿದ್ಯಾವಂತರೇ ಬುದ್ಧಿವಂತರೇ ಈ ರೀತಿಯಾದಂತಹ ಸೈಬರ್ ಕ್ರೈಮ್ಗಳಲ್ಲಿ ಸಿಲುಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಕಳೆದುಕೊಂಡು ಈಗ ಪಂಗನಾಮ ಹಾಕಿಸ್ಕೊಳ್ತಿರುವಂತದ್ದು ವಿಪರ್ಯಾಸವೇ ಸರಿ. ವಿಶ್ವ, ಈಗ ಹುಡುಗಿ ಥರ ಮಾತಾಡೋದು, ವಾಯ್ಸ್ ಮೆಸೇಜ್ಗಳನ್ನು ಕಳಿಸೋದೆಲ್ಲ ಮಾಡಿದಾರಲ್ಲ, ಇದೆಲ್ಲ ಹೇಗೆ ಮಾಡಿದ್ದಾರೆ ಅಂತ? ಅಂದರೆ ಇದರಲ್ಲಿ ಹುಡುಗಿಯರು ಏನಾದರೂ ಭಾಗಿಯಾಗಿದ್ದಾರಾ ಅಥವಾ ಬೇರೆ ಏನಾದರೂ
ತಂತ್ರಜ್ಞಾನ ಬಳಕೆ ಮಾಡ್ಕೊಂಡು ಈ ಥರ ಮಾಡಿರೋದಾ ಹೇಗೆ? ದಿವ್ಯಾ, ನಾನು ಆವಾಗ್ಲೇನೆ ಹೇಳ್ದ ಹಾಗೆ ಈ ಒಂದು ಫೇಕ್ ಐಡಿಯಾ ಅಥವಾ ನಿಜವಾದ ಐಡಿಯಾ ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದೊಂದು ಭಾಗ. ಮತ್ತು ಈಗ AI ತಂತ್ರಜ್ಞಾನ ಇರೋದ್ರಿಂದಾಗಿ ಯಾವುದನ್ನು ಕೂಡ ಕ್ರಿಯೇಟ್ ಮಾಡುವಂಥದ್ದು, ವಾಯ್ಸ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು, ಫೋಟೋ ಕ್ರಿಯೇಟ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಈಗ ಸೈಬರ್ ವಂಚಕರಿಗೆ ಇದು ತುಂಬಾ ಸುಲಭ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾರ ಫೋಟೋವನ್ನ ಯಾರ ಜೊತೆ ಬೇಕಾದ್ರೂ ಅಂಟಿಸುವಂತಹ ಪ್ರಕ್ರಿಯೆಗಳಲ್ಲಿ ಈಗ ತಂತ್ರಜ್ಞಾನ ತುಂಬಾ ಡೆವಲಪ್ಮೆಂಟ್ ಆಗಿರುವಂತದ್ದು. ಹೀಗಾಗಿ ಅದೇ ತಂತ್ರಜ್ಞಾನವನ್ನ ಇವರು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳದೆ ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಮತ್ತು ಅನೇಕರನ್ನ ವಂಚನೆ ಮಾಡೋದಕ್ಕೆ ತಂತ್ರಜ್ಞಾನವನ್ನ ತುಂಬಾ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸೈಬರ್ ಚೋರರು. ಹೀಗಾಗಿ ಪೊಲೀಸರ ತನಿಖೆಯ ನಂತರ ಈ ಪ್ರೊಫೈಲ್ ನ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ ದಿವ್ಯಾ. ಈಗ ಇದು ಲಾಂಗ್ ಟೈಮ್ ಪ್ರೋಸೆಸ್. ಈಗ ಹಣನ ಇನ್ವೆಸ್ಟ್ ಮಾಡಿ ಅದರಿಂದ ರಿಟರ್ನ್ ತೆಗೆಯೋದು ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಒಂದ್ಸಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಆದಮೇಲೆ ಇವೆಲ್ಲವೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ನೇ ಆಗಿರೋದಾ? ಈ ಘಟನೆ ಆಗಿರೋದು ಯಾವಾಗ? ದೂರ ದಾಖಲಾಗಿರೋದು ಯಾವಾಗ? ಅಂದರೆ ಈ ಟೈಮ್ ಡಿಸ್ಟೆನ್ಸ್ ಅನ್ನೋದು ಮ್ಯಾಟ್ರ್ ಆಗೋದಿಲ್ವಾ ವಿಶ್ವನಾಥ್? ದಿವ್ಯಾ, ಯಾವುದೇ ಒಂದು ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ ಒಂದು ಗೋಲ್ಡನ್ ಅವರ್ ಅಂತ ಒಂದು ಟೈಮಿಂಗ್ ಇರುತ್ತೆ. ಅಂದ್ರೆ ಈ ಸೈಬರ್ ಹೆಲ್ಪ್ ಲೈನ್ ಆಗಿರಬಹುದು, ಅದಕ್ಕೆ ಯಾವುದೇ ಒಂದು ಖಾತೆಗೆ ಹಣವನ್ನ ಜಮೆ ಮಾಡಿದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ 1 ಗಂಟೆ ಒಳಗಾಗಿ ಏನಾದ್ರೂ ಪೊಲೀಸರಿಗೆ ಮಾಹಿತಿಯನ್ನ ಕೊಡುವಂತದ್ದನ್ನ ಮಾಡಿದ್ರೆ ಖಂಡಿತ ಯಾವ ಖಾತೆಗೆ ಒಂದು ಹಣ ಹೋಗಿರುತ್ತೋ ಆ ಖಾತೆಯಲ್ಲಿ ಇರುವಂತಹ ಹಣವನ್ನ ಫ್ರೀಸ್ ಮಾಡುವಂತಹ ಪ್ರಕ್ರಿಯೆಯನ್ನ ಪೊಲೀಸರು ಮುಂದುವರಿಸ್ತಾರೆ. ಆದ್ರೆ ಇಲ್ಲಿ 1 ತಿಂಗಳು 1.5 ತಿಂಗಳು ಅಂದ್ರೆ ಇವರು ಯುವತಿ ಅನ್ನೋ ಒಂದು ಆಂಗಲ್ ನಲ್ಲಿ ಅನೇಕ ಬಾರಿ ಟ್ರಾನ್ಸಾಕ್ಷನ್ ಅನ್ನ ಮಾಡಿರುವಂತದ್ದು. ಒಂದು ಬಾರಿ 25 ಲಕ್ಷ, ಮತ್ತೊಂದು ಬಾರಿ 25 ಲಕ್ಷ, 10 ಲಕ್ಷ, ಹೀಗೇನೆ ಕೆಲವೊಂದು ಬಾರಿ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದಾಗಿ ಇವರಿಗೂ ಕೂಡ ಅಂದ್ರೆ ವಂಚನೆಗೆ ಒಳಗಾಗಿರುವಂತಹ ಯುವಕರಿಗೂ ಕೂಡ ಈ ಒಂದು ಜಾಲದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ ಅನ್ನೋದು ಕೂಡ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು, ಅವ್ರಿಗೂ ಕೂಡ ಗೊತ್ತಾಗಿರುವಂತದ್ದು. ಹೀಗಾಗಿನೇ ಅವರು ಕೂಡ ತಡವಾಗಿ FIR ಅನ್ನ ಮಾಡ್ತಿದ್ದಾರೆ. ಈಗ ಹಣವನ್ನ ಯಾವಾಗ್ಲೂ ಕೂಡ ಗೋಲ್ಡನ್ ಅವರ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಈ ಒಂದು ಹಣವನ್ನ ರಿಕವರಿ ಮಾಡೋದು ಪೊಲೀಸರಿಗೂ ಕೂಡ ಅಷ್ಟು ಸುಲಭ ಸಾಧ್ಯ ಅಲ್ಲ. ಹೀಗಾಗಿನೇ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇವರು ಯಾವ್ಯಾವ ಖಾತೆಗೆ ಮತ್ತು ಅನೇಕ ನಾವು ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ ನೋಡೋದಾದ್ರೆ ವಿದೇಶದ ಖಾತೆಗಳಿಗೆ ದುಬೈನಲ್ಲಿ ಕುತ್ಕೊಂಡಾಗಿರ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ಕುತ್ಕೊಂಡಾಗಿರ್ಬೋದು ವಂಚನೆ ಮಾಡುವಂತದನ್ನ ಮಾಡ್ತಾರೆ. ಅಲ್ಲಿನ ಖಾತೆಗಳಿಗೆ ಹಣ ವರ್ಗಾವಣೆ ಆಗುತ್ತೆ. ಹೀಗಾಗಿ ಅಲ್ಲಿರುವಂತಹ ಖಾತೆಗಳನ್ನ ಪರಿಶೀಲನೆ ಮಾಡುವಂತದ್ದು ಮತ್ತು ಯಾರ ಅಕೌಂಟ್ಗೆ ಹೋಗಿದೆ ಮತ್ತು ಯಾವ ಬ್ಯಾಂಕ್ಗೆ ಹೋಗಿದೆ ಮತ್ತು ಯಾರು ಈ ಖಾತೆದಾರರು ಅನ್ನೋದನ್ನು ಕೂಡ ಕಂಡುಹಿಡಿಬೇಕಾಗೋದು ಪೊಲೀಸರಿಗೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಹೀಗಾಗಿ ಇದು ಸಾಕಷ್ಟು ಸಮಯನೂ ಕೂಡ ತೆಗೆದುಕೊಳ್ಳುತ್ತೆ. ಯಾವುದೇ ಸೈಬರ್ ವಂಚನೆ ಆದಂತಹ ಸಂದರ್ಭದಲ್ಲಿ ನಿಗದಿತ ಸಮಯದಲ್ಲಿ ಪೊಲೀಸರಿಗೆ ಕರೆ ಮಾಡುವಂತದ್ದು ಮತ್ತು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಫ್ರೀಸ್ ಮಾಡೋದಾಗತ್ತೆ. ಆದ್ರೆ ಈ ಏನು ವಂಚನೆಗೆ ಒಳಗಾಗಿರುವಂತಹ ಯುವಕರು ತಡವಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿರೋದ್ರಿಂದಾಗಿ ಇದು ಸಾಕಷ್ಟು ಸಮಯನ ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.